ನಮಸ್ಕಾರ ಸ್ನೇಹಿತರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ತೀರಿಕೊಂಡಿದ್ದಾರೆ. ಇನ್ನು ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದರೆ ಚೆನ್ನಮ್ಮನವರ ಮುದ್ದು ಮೊಮ್ಮಗನಾದ ಪ್ರಜ್ವಲ್ ರೇವಣ್ಣ ಮಾತ್ರ ಜೈಲಿನಲ್ಲಿ ಇದ್ದಾರೆ. ಅಜ್ಜಿಯನ್ನು ನೋಡಲೇಬೇಕು ಎಂದು ಪ್ರಜ್ವಲ್ ಜೈಲಿನಲ್ಲಿ ಕಣ್ಣೀರು ಸುರಿಸಿದ್ದಾರೆ. ಮತ್ತೊಂದೆಡೆ ತಾಯಿ ಭವಾನಿ ರೇವಣ್ಣ ಕೂಡ ನನ್ನ ಮಗ ಹೊರಗೆ ಬರಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಅಸಲಿಗೆ ಪ್ರಜ್ವಲ್ ರೇವಣ್ಣ ಹೊರಗೆ ಬರ್ತಾರಾ? ದೇವೇಗೌಡ ಮತ್ತು ಚೆನ್ನಮ್ಮ ಇಬ್ಬರು ದಂಪತಿಗಳಿಗೆ 8 ಮೊಮ್ಮಕ್ಕಳಿದ್ದರೂ ಯಾಕೆ ಪ್ರಜ್ವಲ್ ರೇವಣ್ಣ ಅಂತಂದ್ರೆ ಅಷ್ಟೊಂದು ಇಷ್ಟ? ಇದಕ್ಕಾಗಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಮಾಡುತ್ತಿರುವ ಪ್ರಯತ್ನಗಳಾದ್ರೂ ಏನು? 15 ದಿನಗಳಿಗೆ ಪ್ರಜ್ವಲ್ ರೇವಣ್ಣ ಪರೋಲ್ ಮೇಲೆ ಹೊರ ಬರ್ತಾರಾ? ಚೆನ್ನಮ್ಮನವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ? ಇನ್ನು ಚೆನ್ನಮ್ಮನವರು ಪ್ರತ್ಯೇಕವಾಗಿ ಪ್ರಜ್ವಲ್ ರೇವಣ್ಣ ಮೇಲೆ ಎಷ್ಟು ಆಸ್ತಿ ಮಾಡಿಟ್ಟಿದ್ದರೂ ಗೊತ್ತಾ? ಎಲ್ಲ ವಿವರಗಳನ್ನ ತಿಳಿಸಿಕೊಡ್ತೇವೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕೋರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಪ್ರತಿಯೊಬ್ರು ಕೂಡ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿನ್ನೆಯಷ್ಟೇ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮನವರು ಕೊನೆ ಉಸಿರೆಳೆದಿದ್ದಾರೆ. ಇವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊನೆಯದಾಗಿ ದೇವೇಗೌಡರು ಅವರಿಗೆ ಆಶೀರ್ವದಿಸಿದ ಕೂಡಲೇ ಚೆನ್ನಮ್ಮನವರು ಇಹಲೋಕವನ್ನು ತ್ಯಜಿಸಿದ್ದರು. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಪ್ರತಿಯೊಬ್ಬ ರಾಜಕಾರಣಿಯೂ ದೇವೇಗೌಡರ ಮನೆಗೆ ಧಾವಿಸಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಲ್ಲಾ ರಾಜಕಾರಣಿಗಳು ದೇವೇಗೌಡರ ಮನೆಗೆ ಬಂದು ಸಾಂತ್ವನ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ದೇವೇಗೌಡರ ದೊಡ್ಡ ಮಗ ರೇವಣ್ಣನವರು ಕಣ್ಣೀರು ಹಾಕುತ್ತಾ ನಮ್ಮ ತಾಯಿ ಇನ್ನಿಲ್ಲ ಅಂತ ಹೇಳಿ ಮನೆಗೆ ಓಡೋಡಿ ಬಂದರು. ಆದರೆ ದೊಡ್ಡ ಸೊಸೆಯಾದ ಭವಾನಿ ರೇವಣ್ಣನವರು ಮಾತ್ರ ನನ್ನ ಮಗ ಹೊರಗಡೆ ಬರಲೇಬೇಕು, ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲೇಬೇಕು, ಇಲ್ಲವಾದರೆ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಪ್ರಜ್ವಲ್ ಅವರ ಮುದ್ದಿನ ಮೊಮ್ಮಗನಾಗಿದ್ದ ಎಂದು ದೇವೇಗೌಡರ ಬಳಿ ಕೇಳಿಕೊಂಡಿದ್ದಾರೆ. ಇಷ್ಟೊಂದು ಮೊಮ್ಮಕ್ಕಳಿದ್ದರೂ ಯಾಕೆ ಪ್ರಜ್ವಲ್ ಅಂತಂದ್ರೆ ಅಷ್ಟೊಂದು ಇಷ್ಟ? ಇನ್ನು ಪ್ರಜ್ವಲ್ ಚೆನ್ನಮ್ಮರನ್ನು ಏನಂತ ಕರೀತಿದ್ರು ಗೊತ್ತಾ? ಇನ್ನು ಚೆನ್ನಮ್ಮನವರಿಗೆ ಆಸಿಡ್ ದಾಳಿ ಆದಾಗ ಅವರ ಜೊತೆಗಿದ್ದಿದ್ದು ಇದೇ ಭವಾನಿ ರೇವಣ್ಣನವರು. ಆದರೆ ಚೆನ್ನಮ್ಮನವರ ಮುಖ ಸುಟ್ಟು ಹೋಯಿತು. ಭವಾನಿಗೆ ಏನಾಗಲಿಲ್ಲ ಯಾಕೆ? ಎಲ್ಲ ವಿವರವನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಚೆನ್ನಮ್ಮನವರು ದೇವೇಗೌಡರ ದೂರದ ಸಂಬಂಧಿ ಆಗಬೇಕು. ಅದಕ್ಕಾಗಿಯೇ ದೇವೇಗೌಡರ ತಂದೆ ತಾಯಿ ಚೆನ್ನಮ್ಮರನ್ನು ಇಷ್ಟಪಟ್ಟು ಸೊಸೆ ಮಾಡಿಕೊಂಡ್ರು. ಇವರು 1954ರಲ್ಲಿ ಮದುವೆಯಾದರು. ಆಗ ಚೆನ್ನಮ್ಮನಿಗೆ ಕೇವಲ 17 ವರ್ಷ ವಯಸ್ಸು. ಇನ್ನು ದೇವೇಗೌಡರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. ಈ ದಂಪತಿಗೆ 6 ಜನ ಮಕ್ಕಳು, ಅದರಲ್ಲಿ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಇನ್ನು ನಿಮಗೆ ರೇವಣ್ಣ ಹಾಗೂ ಕುಮಾರಸ್ವಾಮಿ ಅವರು ಗೊತ್ತಿರುತ್ತೆ. HD ಬಾಲಕೃಷ್ಣ ಹಾಗೂ HD ರಮೇಶ್ ಎಂಬ ಇನ್ನಿಬ್ಬರು ಗಂಡು ಮಕ್ಕಳಿದ್ದಾರೆ. ಇವರಿಗೆ ಅನಸೂಯ ಮತ್ತು ಶೈಲಜಾ ಎಂಬ 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಅನಸೂಯರವರ ಗಂಡನಾದ ಡಾಕ್ಟರ್ ಮಂಜುನಾಥ್ ರವರು ಇವರು ಫೇಮಸ್ ಹೃದಯ ತಜ್ಞ. ದೇವೇಗೌಡರು ಎಲೆಕ್ಷನ್ ಗೆಲ್ಲೋ ಮುಂಚೆ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನ ಮಾಡುತ್ತಿದ್ರು. 1957ರಲ್ಲಿ HD ರೇವಣ್ಣನವರು ಹುಟ್ಟುತ್ತಾರೆ. ಆನಂತರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. 1962ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು MLA ಆಗ್ತಾರೆ. ಇವರನ್ನು ನೋಡಲು ಮನೆಗೆ ಪ್ರತಿದಿನ 100 ಜನ ಬರ್ತಿದ್ರು. ಇವರಿಗೆಲ್ಲ ಯಾವುದೇ ಸಂಕೋಚವಿಲ್ಲದೆ ಚೆನ್ನಮ್ಮನವರೇ ಅಡುಗೆ ಮಾಡಿ ಬಡಿಸ್ತಾ ಇದ್ರು. ಅದಕ್ಕೆ ಈಗಲೂ ಕೂಡ ಎಲ್ಲ ರಾಜಕಾರಣಿಗಳು ಚೆನ್ನಮ್ಮರನ್ನು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಎಂದೇ ಕರೆಯುತ್ತಾರೆ. ದೇವೇಗೌಡರು ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ಇನ್ನು 1976ರಲ್ಲಿ ದೇಶದಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹೇರಿದ್ದರು. ಆಗ ದೇವೇಗೌಡರು ಕೂಡ 21 ತಿಂಗಳುಗಳ ಕಾಲ ಜೈಲು ಸೇರಿದ್ರು. ಆಗ ತಮ್ಮ 6 ಮಕ್ಕಳನ್ನು ಚೆನ್ನಾಗಿ ಓದಿಸಿ ನೋಡ್ಕೊಂತಿದ್ದಿದ್ದೆ ಚೆನ್ನಮ್ಮನವರು. ಇದನ್ನು ಖುದ್ದು ದೇವೇಗೌಡರು ಹೇಳಿದ್ದಾರೆ. ಇವರದು ಒಟ್ಟು ಕುಟುಂಬ. ಇವರ ದೊಡ್ಡ ಮಗ ರೇವಣ್ಣನವರು ಹಾಗೂ ದೊಡ್ಡ ಸೊಸೆ ಭವಾನಿಯವರು. ಇನ್ನು ಹೊಳೆ ನರಸೀಪುರದಲ್ಲಿ ದೇವೇಗೌಡರ ನಂತರ ರೇವಣ್ಣನವರೇ ಚುನಾವಣೆಗೆ ನಿಲ್ತಿದ್ರು. ರೇವಣ್ಣನವರು ದೇವೇಗೌಡರ ವಾರಸುದಾರ ಎಂದು ಕರೆಸಿಕೊಂಡಿದ್ದರು ಮತ್ತು ಭವಾನಿಯವರು ಚೆನ್ನಮ್ಮನವರನ್ನ ಹಾಗೂ ದೇವೇಗೌಡರನ್ನ ನೋಡ್ಕೊಳ್ತಿದ್ರು. ಇನ್ನು ದೇವೇಗೌಡರು ಮೊದಲು ರಾಜ್ಯದ ಮುಖ್ಯಮಂತ್ರಿ ಆದರು, ಆನಂತರ ದೇಶದ ಪ್ರಧಾನಮಂತ್ರಿ ಆದರು.
ಆದರೂ ಕೂಡ ಚೆನ್ನಮ್ಮನವರಿಗೆ ಯಾವುದೇ ಜಂಬ ಅಥವಾ ವೈಭೋಗಗಳನ್ನು ಇಷ್ಟಪಡುತ್ತಿರಲಿಲ್ಲ. ತುಂಬಾ ಸಿಂಪಲ್ ಆಗಿ ಜೀವನವನ್ನ ನಡೆಸ್ತಾ ಇದ್ರು. ಒಂದು ಬಾರಿ 2001ರಲ್ಲಿ ಹಾಸನದಲ್ಲಿ ಶಿವರಾತ್ರಿಗೆ ದೇವಸ್ಥಾನಕ್ಕೆ ಹೋದಾಗ ಚೆನ್ನಮ್ಮನವರ ಮೇಲೆ ಆಸಿಡ್ ದಾಳಿ ಮಾಡಲಾಯಿತು. ಇದನ್ನು ಮಾಡಿದ್ದು ಖುದ್ದು ದೇವೇಗೌಡರ ಅಣ್ಣನ ಮಗ ಲೋಕೇಶ್. ಈ ಸಂದರ್ಭದಲ್ಲಿ ಭವಾನಿ ರೇವಣ್ಣನವರು ಕೂಡ ಜೊತೆಯಲ್ಲೇ ಇದ್ರು. ಅವರ ಮುಖದ ಮೇಲೂ ಕೂಡ ಸ್ವಲ್ಪ ಗಾಯಗಳು ಆಗಿದ್ವು. ಆದರೆ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಸರಿ ಮಾಡಿಕೊಂಡ್ಬಿಟ್ರು. ಅಸಲಿಗೆ ಆಸಿಡ್ ದಾಳಿ ಚೆನ್ನಮ್ಮನವರ ಮೇಲೆ ಅಲ್ಲ, ಬದಲಿಗೆ ರೇವಣ್ಣನವರ ಮೇಲೆ ಆಗ್ಬೇಕಿತ್ತು. ಆದರೆ ರೇವಣ್ಣನವರು ಅವತ್ತು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ. ದಾಳಿಗೆ ಕಾರಣ ಏನಂತಂದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಆದರೂ ಕೂಡ ಅವರ ಅಣ್ಣನ ಮಕ್ಕಳಿಗೆ ಏನೂ ಸಹಾಯ ಮಾಡಿರಲಿಲ್ಲ. ಇದಕ್ಕೆ ರೇವಣ್ಣನವರೇ ಮುಖ್ಯ ಕಾರಣ ಎಂದು ಅವರ ಅನಿಸಿಕೆಯಾಗಿತ್ತು. ಆನಂತರ ಲೋಕೇಶ್ ಅವರಿಗೆ 8 ವರ್ಷ ಜೈಲು ಶಿಕ್ಷೆ ಆಯಿತು. ಈ ಶಿಕ್ಷೆಯನ್ನು ಕೂಡ ದೇವೇಗೌಡರು 4 ವರ್ಷ ಕಡಿಮೆ ಮಾಡಿಸಿದ್ರು ಮತ್ತು ಅವರನ್ನ ಚೆನ್ನಮ್ಮನವರೇ ಕ್ಷಮಿಸಿ ಬಿಟ್ರು. ಇನ್ನು ಚೆನ್ನಮ್ಮನವರು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ, ಅಂದರೆ 100 ಕೋಟಿ ಆಸ್ತಿ ಮಾಡಿರುತ್ತಾರೆ ಅಂತ ನೀವು ಅಂದ್ಕೊಳ್ಬಹುದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ 1-2 ಬಾರಿ MLA ಆಗ್ಬಿಟ್ರೇನೆ ಅವರು 100 ಕೋಟಿ ಆಸ್ತಿ ಮಾಡುತ್ತಾರೆ. ಆದರೆ ಚೆನ್ನಮ್ಮನವರ ಆಸ್ತಿ ಕೇವಲ 8 ಕೋಟಿ 80 ಲಕ್ಷ ರೂಪಾಯಿ. ಹೌದು ಸ್ನೇಹಿತರೆ, 2024ರ ಚುನಾವಣೆ ವೇಳೆ ದೇವೇಗೌಡರೇ ಅಫಿಡವಿಟ್ನಲ್ಲಿ ಸಲ್ಲಿಸಿದ್ರು. ಅದರಲ್ಲಿ ಚೆನ್ನಮ್ಮನವರ ಆಸ್ತಿ ವಿವರಗಳನ್ನು ನೀಡಲಾಗಿತ್ತು. ಇನ್ನು ಚೆನ್ನಮ್ಮನವರ ಬ್ಯಾಂಕ್ ಅಕೌಂಟ್ನಲ್ಲಿ 80 ಲಕ್ಷ ರೂಪಾಯಿ ನಗದಿದೆ. ಇನ್ನು 1.5 ಕೋಟಿಯಷ್ಟು ಚಿನ್ನವಿದೆ. ಬೆಂಗಳೂರಿನಲ್ಲಿ ಮನೆ, ಹಾಸನದಲ್ಲಿ ಮನೆ, ಜಮೀನು ಎಲ್ಲ ಸೇರಿಸಿದ್ರೆ ಬರೋಬ್ಬರಿ 8 ಕೋಟಿ 80 ಲಕ್ಷ ಎಂದು ಅಂದಾಜಿಸಲಾಗಿದೆ. ಇನ್ನು ಕುಟುಂಬಸ್ಥರೆಲ್ಲ ಸೇರಿ ಚೆನ್ನಮ್ಮನವರ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದರೆ ಮುದ್ದು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಬರ್ತಾನಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಯಾಕಂತಂದ್ರೆ ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದ್ದು, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸುತ್ತಿದ್ದಾನೆ. ಇನ್ನು ಅಜ್ಜಿ ತೀರಿಕೊಂಡ ವಿಷಯ ತಿಳಿಯುತ್ತಿದ್ದಂತೆಯೇ ಪ್ರಜ್ವಲ್ ರೇವಣ್ಣ ತಲೆ ಚೆಚ್ಚಿಕೊಂಡು ಕಣ್ಣೀರು ಹಾಕಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಇನ್ನು ಪ್ರಜ್ವಲ್ ರೇವಣ್ಣಗೆ 15 ದಿನಗಳು ಕಾಲ ಪರೋಲ್ಗಾಗಿ ಅರ್ಜಿ ಸಲ್ಲಿಸಲಾಗಿದೆ. ಇವತ್ತು ಭಾನುವಾರ ರಜೆ ಇರುವಂತಹ ಕಾರಣ ಸೋಮವಾರ ಬೆಳಗ್ಗೆ ಹೈಕೋರ್ಟ್ನಲ್ಲಿ ಇವರ ಪರೋಲ್ ವಿಚಾರ ಕೋರ್ಟ್ ಅಲ್ಲಿ ಚರ್ಚೆ ಆಗಲಿದೆ. ಇನ್ನು ಭವಾನಿ ರೇವಣ್ಣನವರು ಪ್ರಜ್ವಲ್ರನ್ನು ಹೇಗಾದರೂ ಮಾಡಿ ಹೊರ ಕರೆಸಬೇಕು ಎಂದು ರೇವಣ್ಣ ಹಾಗೂ ದೇವೇಗೌಡರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಅವನೇನಾದ್ರೂ ಅಂತ್ಯ ಸಂಸ್ಕಾರಗಳಲ್ಲಿ ಪಾಲ್ಗೊಳ್ಳದಿದ್ದರೆ ಈ ನೋವು ಅವನ ಜೀವನವಿಡೀ ನೆನಪಿರುತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ಅವನನ್ನು ಹೊರಕರೆಯಲು ಪ್ರಯತ್ನ ಮಾಡಿರಿ ಎಂದು ಭವಾನಿಯವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಮತ್ತೊಂದೆಡೆ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಮಂತ್ರಿಗಳು. ಅವರು ಕೂಡ ಪ್ರಜ್ವಲ್ರನ್ನು ಹೊರ ಕರೆತರೆಯಲು ಅನೇಕ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಂಡ್ರೆ ದೇವೇಗೌಡ ಹಾಗೂ ಚೆನ್ನಮ್ಮನಿಗೆ ತುಂಬಾ ಅಚ್ಚುಮೆಚ್ಚು. ಯಾಕಂತಂದ್ರೆ ಪ್ರಜ್ವಲ್ ಮನೆಯ ದೊಡ್ಡ ಮಗನಾದ ರೇವಣ್ಣನವರ ಕಿರಿಯ ಮಗ. ದೇವೇಗೌಡರ ಮೊಮ್ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಬೆಳೆದರು. ಆದರೆ ಸೂರಜ್ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣರವರು ಚೆನ್ನಮ್ಮರೊಂದಿಗೆ ಬೆಳೆದರು. ಅದಕ್ಕೆ ಪ್ರಜ್ವಲ್ ಅಂತಂದ್ರೆ ತುಂಬಾ ಅಚ್ಚುಮೆಚ್ಚು. ಇನ್ನು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದ್ದಾಗ ಅಜ್ಜಿ ಚೆನ್ನಮ್ಮನವರು ತುಂಬಾ ಕಣ್ಣೀರು ಸುರಿಸಿದ್ರು ಹಾಗೂ ನೊಂದು ಹೋಗಿದ್ರು ಅಂತ ಕೂಡ ಹೇಳಲಾಗುತ್ತಿದೆ. ಇಂತಹ ಒಳ್ಳೆಯ ಅಜ್ಜಿ ತಾತನಿಗೆ ಇಂತಹ ಮೊಮ್ಮಗ ಹುಟ್ಟಿರೋದು ದುರಾದೃಷ್ಟಕರ ಅಂತ ಹೇಳಬಹುದು. ಇನ್ನು ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಪ್ರಜ್ವಲ್ ರೇವಣ್ಣ ಅವರು ಚೆನ್ನಮ್ಮನವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.